ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಆರ್ಗ್ಯಾನಿಕ್ ಹ್ಯೂಮಿಕ್ ಆ್ಯಸಿಡ್ ಯಾವ ರೀತಿ ಪ್ರಿಪೇರ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಐಟಮ್ಮು ಒಂದು 10 ಲೀಟರ್ ಏರ್ ಟೈಟ್ ಕಂಟೇನರು, 4 ಲೀಟರ್ ನಾಟಿ ಹಸುವಿನ ಗಂಜು, 1 ಲೀಟರ್ ನಾಟಿ ಹಸುವಿನ ಮಜ್ಜಿಗೆ. ಆ ಏರ್ ಟೈಟ್ ಕಂಟೇನರ್ನ ಸೆಟಪ್ ಮಾಡ್ಕೊಳ್ಳೋಕ್ಕೋಸ್ಕರ ಅರ್ಧ ಅಡಿ ರ್ಯಾಟಲ್ ಪೈಪ್, 16 mm ಡ್ರಿಲ್ ಮಾಡೋಕ್ಕೆ ಬಿಟ್ಟು, ಒಂದು ಕನೆಕ್ಟರ್, ಒಂದು ವಾಷರ್, ಲ್ಯಾಟ್ರಲ್ ಗೇಟ್. ಸೊ ಈ ನಾಟಿ ಹಸುವಿನ ಮಜ್ಜಿಗೆಯಲ್ಲಿ ಯೂರಿಕ್ ಆ್ಯಸಿಡ್ ಇರುತ್ತೆ. ಇದರೊಳಗಡೆ 1 ಲೀಟರ್ ಮಜ್ಜಿಗೆನ ಮಿಕ್ಸ್ ಮಾಡಿದಾಗ ನೀವು ನೋಡ್ತಿರ್ಬೋದು ಆ್ಯಸಿಡಿಕ್ ರಿಯಾಕ್ಷನ್ ಆಗ್ತಿದೆ. ಈಗ 200 ಗ್ರಾಮ್ ಆರ್ಗ್ಯಾನಿಕ್ ಬೆಲ್ಲನ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ 10 ಲೀಟರ್ ಏರ್ ಟೈಟ್ ಕಂಟೇನರ್ನ ನಾವು ಈ ರೀತಿ ಸೆಟಪ್ ಮಾಡ್ಕೋಬೇಕು. ಒಂದು ಗೇಟ್ನ ಅರ್ಧ ಅಡಿ ಲ್ಯಾಟ್ರಲ್ಗೆ ಈ ಥರ ಮೇಲ್ಗಡೆ ಫಿಕ್ಸ್ ಮಾಡಿ, ಕನೆಕ್ಟರ್ ಜೊತೆ ನಾವು ಈ ರೀತಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕು. ಸೊ ಈ ರೀತಿ ಕ್ಲೋಸ್ ಮಾಡಬೇಕು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಂದರೆ, ಯಾವುದೇ ರೀತಿಯಾದ ಹೊರಗಡೆಯಿಂದ ಹೊರಗಡೆ ಗಾಳಿ ಬರದಿರೋ ರೀತಿ ನಾವು ನೋಡ್ಕೋಬೇಕು. ಸೊ ಈ ರೀತಿ ಸೆಟಪ್ ಮಾಡಿ 2 ದಿವಸ ನಾವು ಇದನ್ನು 3 ಬಾರಿ ಶೇಕ್ ಮಾಡಿ ಗ್ಯಾಸ್ನ ಈ ಗೇಟಿಂದ ಬಿಡಬೇಕು. ಸೊ 2 ದಿವಸ ಈ ರೀತಿ ಮಾಡೋದ್ರಿಂದ ನಮಗೆ 5 ಲೀಟರ್ ಹ್ಯೂಮಿಕ್ ಆ್ಯಸಿಡ್ ಪ್ರಿಪೇರ್ ಆಗುತ್ತೆ. ಈ 5 ಲೀಟ್ರ್ ಹ್ಯೂಮಿಕ್ ಆ್ಯಸಿಡ್ನ 1 ಎಕರೆಗೆ 200 ಲೀಟರ್ ನೀರಿನ ಜೊತೆ ಮಿಕ್ಸ್ ಮಾಡಿ ಡ್ರೆಂಚಿಂಗ್ ಮಾಡ್ಬೋದು. ನೀವು ಸ್ಪ್ರೇ ಮಾಡಬೇಕು ಅಂದರೆ 20 ಲೀಟ್ರ್ ಕ್ಯಾನ್ಗೆ 300 ml ಹ್ಯೂಮಿಕ್ ಆ್ಯಸಿಡ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಸೊ ಇದರಿಂದ ಬೇರಿನ ಬೆಳವಣಿಗೆ, ಭೂಮಿ ಸುಧಾರಿಸ್ಕೊಳ್ಳೋದಾಗಲಿ ಎಲ್ಲ ರೀತಿಯ ಉಪಯೋಗಗಳು ಇದ್ದಾವೆ. ನೀವು ಇದನ್ನು ಸ್ಪ್ರೇ ಮಾಡಿ ಇಲ್ಲಾಂದರೆ ಡ್ರೆಂಚಿಂಗ್ ಮಾಡಿ ಒಂದು 10 ಡೇಸ್ ಆದಮೇಲೆ ನೀವು ನೋಡ್ಬೋದು ಬೇರು ಬೆಳವಣಿಗೆ ಆಗಿರುತ್ತೆ, ವೈಟ್ ಬೇರು ಬೆಳವಣಿಗೆ ಆಗಿರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.